ಇವನು ಸಲಿಗೆಯಿಂದ ಸುಮ್ಮನಿದ್ದರೆ ಮಾತ್ರ ಆ ಮೈಸೂರು ದಸರಾದಲ್ಲಿ ಅಂಬಾರಿ ಹೊರುವ ಒಂಟಿ ಸಲಗ ಒಂದು ವೇಳೆ ಇದನ್ನೇ ಅಸ್ತ್ರವಾಗಿಟ್ಟುಕೊಂಡು ಅಂಕುಶವನ್ನೇ ಹೊತ್ತು ತಂದಿದ್ದೆ. ಆದರೆ ಅವರ ಪಾಲಿಗೆ ವೈಲೆಂಟ್ ಆಗಿರುವ ಒಂಟಿ ಸಲಗ ವಿಷ್ಣು ಇಡೀ ನಮ್ಮ ಕರ್ನಾಟಕದ ತುಂಬೆಲ್ಲ ರಾಜಕೀಯದ ಜೋಡಿ ಎತ್ತೊಂದು ಬಿರುದು ಪಡೆದಿರುವ ಈ ಅಣ್ಣ ತಮ್ಮಂದರಿಗೆ ಸವಾಲಾಕಿ ಮಾತನಾಟ್ಟು ಸ್ವಚ್ಛ ಬಂದಿತ್ತಲ್ಲೇ ನನಗೆ. ಅದರ ಪ್ರತೀಕಾರವನ್ನು ಈಗ ತೋರಿಸುತ್ತೇನೆ. ನರಸಿಂಹ, ಏ ನರಸಿಂಹ, ತೆಗೆದುಕೊಳ್ಳಿ ಬಾಸ್. ಈ ಬೀದಿ ನಾಯಿಯನ್ನು ಹೆಡೆಮರೆ ಕಟ್ಟಿ ತಂದಿದ್ದೇನೆ. ಹಾ, ತಗೊಳ್ಳಿ. ಹಲೋ, ಲೇ ಭಿಕಾರಿ ನನ್ನ ಮಗನೇ, ಒಬ್ಬ MLA ಆದ ನಮ್ಮ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಡ್ತಿ ಅಂದಾಗ ನಿನಗೆಷ್ಟು ಸೊಕ್ಕಿರ್ಬೇಕಲೇ? ದಯವಿಟ್ಟು ನನ್ನನ್ನು ಏನು ಮಾಡಬೇಡಿ. ಏಕೆ ಕಂಪ್ಲೇಂಟ್ ಕೊಡುವಾಗ ಇಲ್ಲದ ಭಯ ಈಗ ಸಾವಿನ ಮನೆಗೆ ಹತ್ತಿರ ಬಂದಂತಾಯಿತು. ನಿಮಗೆ ಕೈ ಮುಗಿತೇನೆ, ದಯವಿಟ್ಟು ನನ್ನನ್ನು ಏನು ಮಾಡಬೇಡಿ. ನಿಜವಾದ ಭಯ ಏನೆಂದು ಈಗ ತೋರಿಸುತ್ತೇನೆ. ಜೈ ಬಜರಂಗ ಬಲಿ. ಅಣ್ಣ, ನಾವು ಕೊಲೆ ಮಾಡಿದ್ದೊಂದು ಯಾವುದೋ ಹುಡುಗಿ ನೋಡಿಬಿಟ್ಲಣ್ಣ. ನರಸಿಂಹ, ಯಾರವಳು? ಅಣ್ಣ, ನಿನ್ನ ಹಿಂದೆ ನಿಂತಿದ್ದಾಳೆ, ಸ್ವಲ್ಪ ತಿರುಗಿ ನೋಡೋಣ. ಏ, ಯಾರು ನೀನು? ಬಾಯಲ್ಲಿ ನಮ್ಮೂರಿಗೆ ಹೊಸಬಳಂತ ಕಾಣುತ್ತದೆ. ಏನು ನಿನ್ನ ಹೆಸರು? ಅದು ನನ್ನ ಹೆಸರು ಪ್ರಿಯಾ. ಪ್ರಿಯಾ? ಏ ಪ್ರಿಯಾ, ಏನು ನಿನ್ನ ಸೌಂದರ್ಯ, ಏನು ನಿನ್ನ ದುಂಡಾದ ದೇಹ, ಹೆಸರಿಗೆ ತಕ್ಕ ಹಾಗೆ ಇದೆ. ಹಾ, ನೀನು ಇಲ್ಲಿ ಬಂದಿರೋದು ಎಷ್ಟು ನಿಜವೋ, ಇಲ್ಲಿ ಏನೂ ನಡೆದಿಲ್ಲ ಎಂದು ತಿಳಿದುಕೊಂಡು ಸುಮ್ಮನೆ ಹೊರಟೋದರೆ ಸರಿ. ಇಲ್ಲವಾದರೆ ಇವನಿಗೆ ಬಂದ ಗತಿಗೆ ನಿನಗೆ ಬಂದಿತೋ ಎತ್ತರ. ನೋಡಿ, ದಯವಿಟ್ಟು ನಾ ಇಲ್ಲಿ ಏನ್ ನಡೀತು ಅಂತ ನೋಡೇ ಇಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಪ್ಲೀಸ್. ಏ ಹುಡುಗಿ, ಈಗ ಬಿಟ್ಟು ಬಿಡಿ ಎಂದು ಹೇಳಿ ಮುಂದೆ ನಿನ್ನ ಕಂತ್ರಿ ಬುದ್ಧಿ ಏನಾದರೂ ತೋರಿಸಿದ್ದೇ ಆದರೆ ನಿನ್ನ ಪಾಲಿಗೆ ನಾವು ಮನುಷ್ಯರಾಗುವುದಿಲ್ಲ. ಮನುಷ್ಯರ ರಕ್ತವನ್ನು ಇರುವ ನರರಾಕ್ಷಸರು ಎಂದು ತಿಳಿದುಕೋ. ಛೇ, ಹಾಗೇನಿಲ್ಲ. ನೀವು ನನ್ನ ಮಾತನ್ನು ನಂಬಿ ನೀವು ಇಲ್ಲಿ ಏನ್ ಮಾಡಿದ್ರಿ ಅಂತ ನಾನು ನೋಡ್ಲೇ ಇಲ್ಲ. ನೋಡಿ, ನಿಲ್ಲು ಪ್ರಿಯಾ, ನಿಲ್ಲು. ಮೈ ಮೇಲೆ ಬೆಳ್ಳಿ ಚಿಕ್ಕಿನಿಟ್ಟುಕೊಂಡು ಬಂಗಾರದ ಜಿಂಕೆ ಮರಿ ಈ ಅರಣ್ಯದಲ್ಲಿ ಒಂಟಿಯಾಗಿ ಸಿಕ್ಕಂದರೆ ಈ ಸಲಗ ಸುಮ್ಮನೆ ಬಿಡುತ್ತಾನೆ ಅಂತ ತಿಳಿದಿರುವ ನರಸಿಂಹ, ಸತ್ತಿರುವ ಈ ಬಾಡಿಯನ್ನು ಹೊತ್ತೊಯ್ದು ಯಾವುದಾದ್ರೂ ಹಳ್ಳದಲ್ಲಿ ಬಿಸಾಕಿ ಬಾ. ಆಯ್ತು ಆಯ್ತು ದಣಿ, ಹಾಗೆ ಮಾಡುತ್ತೇನೆ. ಏನು ನಿನ್ನ ಈ ಸೌಂದರ್ಯ, ಈ ನಿನ್ನ ಸೌಂದರ್ಯದ ಗಮ್ಮೆಂದು ಸುಗಂಧ ಪರಿಮಳ ಬೀರುತ್ತಾಕ್ಷಣವೇ ನನ್ನ ಮೈಯೆಲ್ಲ ರೋಮಾಂಚನಗೊಂಡು ನನ್ನ ಕಾಮದ ಮತ್ತು ನೆತ್ತಿಗೆ ಇರುತ್ತದೆ. ಬಾ, ಒಂದೇ ಒಂದು ಸಾರಿ ಈ ಸಲಗನಲ್ಲಿ ಬಿಗಿದಪ್ಪಿಕೊಳ್ಳಬಾಲೆ. ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನ್ನನ್ನೇನು ಮಾಡಬೇಡಿ. ನೋಡಿ, ನೀವೇನು ಹೇಳ್ತೀರೋ ಹಾಗೆ ನಾನು ಕೇಳ್ತೀನಿ. ಆದರೆ ಮೊದಲು ನಿಮ್ಮ ಕೈಲಿರೋ ಆ ಚಾಕುವನ್ನು ಬಿಸಾಕಿ ಪ್ಲೀಸ್. ಹಾಗಾದರೆ ರೊಚ್ಚಿಗೆತ್ತಿರುವ ಈ ಹುಚ್ಚನ ಮೆಣಸನ್ನು ಮೆಚ್ಚು ಹಾಗೆ ಈ ನಿನ್ನ ಸೊಂಟ ಬೆಳೆಸಿ ಸಂಗೀತ ಎಂಬ ತುತ್ತರಿದ ಒಂದು ಪ್ರೇಮ ಗೀತೆಯರ ಹಾಡಬಾರದೆ? ಸರಿ, ಹಾಗಾದರೆ ನೀವು ಹೇಳಿದಂತೆ ಹಾಡಿ ಕುಣಿತೀನಿ. ಹಾಗೆ ಆಗಲಿ. ಕಮಾನ್ ಬೇಬಿ, ಕಮಾನ್.
ಇರಲಿ 100 ವರುಷ ಈ ನಿಮಿಷ ಇದು ಮೊದಲ ರೋಷ ಇರಲಿ 100 ವರುಷ ಈ ಜನ್ಮದ ಪರವಶ ಪ್ರೀತಿಯೇ I love you ನೋಡಿ, ಇಷ್ಟ ತನಕ ನೀವು ಹೇಳಿದ ಹಾಗೆ ಹಾಡಿ ಕುಣಿದಿದ್ದೀನಿ. ಇನ್ಮೇಲೆ ನಾನು ಹೊರಡೋ ಹೊತ್ತಾಯ್ತು, ನಾ ಬರ್ತೀನಿ. ನಿಲ್ಲು ಪ್ರಿಯಾ, ನಿಲ್ಲು. ಮಾಡುವ ಕಾರ್ಯ ಅರ್ಥಕ್ಕೆ ನಿಲ್ಲಿಸಿ ಹೋದರೆ ಮತ್ತೆ ಇಂಥ ಸಮಯ ಸಿಗುತ್ತದೆ ಎಂದು ತಿಳಿದಿರುವ್ಯಾ? ಸುಮ್ಮನೆ ಈ ದೇವರು ಕೊಟ್ಟ ಸೌಂದರ್ಯವನ್ನು ಗುಟ್ಟಾಗಿ ನನಗೆ ಕೊಟ್ಟು ಹೊರಟೋಗಲೇ ಇಲ್ಲಿಂದ. ಮುಚ್ಚ ಬಾಯಿ, ಕಾಮದ ನಾಯಿ. ಒಂಟಿ ಹೆಣ್ಣು ಸಿಕ್ಕಿದಾಳಂತ ಮನ ಬಂದಂತೆ ವರ್ತಿಸ್ತಿದೆಯಲ್ಲ, ನಾಚಿಕೆ ಆಗಬೇಕು ನಿನ್ನ ಗಂಟು ಜನ್ಮಕ್ಕೆ. ನಾಚಿಕೆ ಲೇ ಹೆಣ್ಣೆ, ನಾಚಿಕೆ ಆಗುತ್ತದೆ ಅಂತ ನಮ್ಮಂತ ಎಲ್ಲಾ ಗಂಡಸರು ಮನೆಯಲ್ಲೇ ಮಲಗಿದರೆ, ನಿಮ್ಮಂತ ತಾಟಿಗಿತ್ತರ ಬೀದಿಯಲ್ಲಿರುವ ಗಂಡು ನಾಯಿ ಜೊತೆ ಬೆಲಗಿ ನಿಮ್ಮ ತೀಟೆಯನ್ನು ತೀರಿಸಿಕೊಳ್ಳಬೇಕಾಗುತ್ತದಲೇ. ಎತ್ತರದಿಂದ ಮಾತಾಡೋ ಹುತ್ತ ಹೆಣ್ಣೆ. ಓಹೋ, ಹಾಗಾದರೆ ನೀನು ಹುಟ್ಟಬೇಕಾದರೆ ನಿನ್ನ ಹೆತ್ತ ತಾಯಿ ಕೂಡ ಬೀದಿ ನಾಯಿ ಜೊತೆ ಮಲಗೆ ನಿನಗೆ ಜನ್ಮ ಕೊಟ್ಟಿರಬೇಕು ಅಲ್ಲವೇ? ಹದಗೆಟ್ಟ ಹಾದರದ ಹೆಣ್ಣೆ, ನನ್ನ ಹೆತ್ತ ತಾಯಿ ಬಗ್ಗೆ ಮಾತಾಡೋದು ಸೊಕ್ಕೆ ಬಂದಿತ್ತಲೇ ನಿನಗೆ. ಈ ಅರಣ್ಯದಲ್ಲಿ ನೀವು ಹುಟ್ಟಿರೋ ಈ ಬಟ್ಟೆಯನ್ನು ಬೆಚ್ಚಿ ಅರೆ ಬತ್ತಲೆ ಮಾಡಿ ಅದಕ್ಕೆ ತಕ್ಕ ಉತ್ತರ ನೀಡಬೇಕಾಗುತ್ತದಲೇ. ಸೋಮನೆ ದೇವರು ಕೊಟ್ಟ ಈ ಸೌಂದರ್ಯನು ನನಗೆ ಕೊಟ್ಟು ಹೊರಟು. ಮುಚ್ಚ ಬಾಯಿ. ನಿನ್ನ ತಾಯಿ ಬಗ್ಗೆ ಹೇಳಿದ ತಕ್ಷಣ ನಿನಗೆ ಅದೆಷ್ಟು ಕೋಪ ಬಂತು ಅಲ್ಲ? ಹೀಗೆ ನಿನ್ನ ತಾಯಿಯ ಕೊಡುವ ಬೆಲೆಯನ್ನೇ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ನೀನು ಯಾವಾಗ ಕೊಡ್ತಿರೋ ಅವತ್ತೇ ಈ ದೇಶದಲ್ಲಿ ಅತ್ಯಾಚಾರ ಎಂಬ ಅನಾಚಾರ ಅಳಿದು ಹೋಗುತ್ತೆ. ಅದನ್ನು ಬಿಟ್ಟು ಕಂಡ ಹೆಣ್ಣು ಮಕ್ಕಳ ಮೇಲೆ ಕಾಮದೃಷ್ಟಿ ಹಾಕುತ್ತಾ ಇದ್ರೆ ಹೆತ್ತ ತಾಯಿಯ ಲಾಡಿ ಬಿಚ್ಚೋ ನಿಮ್ಮತ್ತ ನಾವಾರ್ಥ ಗಂಡಗಳನ್ನ ನಳ ಕತ್ತರಿಸೋ ದಿನ ಬಹಳ ಬೇಗ ಬರುತ್ತೆ ಎಂಬುದನ್ನ ಚೆನ್ನಾಗಿ ನೆನಪಿಟ್ಕೋ. ಹುಚ್ಚು ಹೆಣ್ಣೆ, ಎಲ್ಲಾ ಹೆಣ್ಣುಗಳು ನಮ್ಮ ತಮ್ಮ ತಾಯಿ ಎಂದು ತಿಳಿದುಕೊಂಡಿದ್ದೇ. ಆದರೆ ನಾಳೆ ನೀವು ಮಕ್ಕಳ ಹಿಡಿಬೇಕಾದರೆ ಅದೇ ನಿಮ್ಮ ಮಗನ ಜೊತೆ ಮಲಗಿ ಮಕ್ಕಳ ಹಿಡಿಬೇಕಾಗುತ್ತಲೇ. ಏಯ್ ನೋಡು, ನಾನು ಪ್ರೀತಿಸಿ ಮದುವೆ ಆಗೋ ಗಂಡು ಈ ಭೂಮಿ ಮೇಲೆ ಹುಟ್ಟಿರ್ಬೋದು ಅಥವಾ ಇಲ್ಲೇ ಎಲ್ಲಾದ್ರೂ ಇರ್ಬೋದು. ಆದ್ರೆ ಅವನು ಬರೋವರೆಗೂ ಈ ನಿನ್ನ ದೇಹವನ್ನ ಪವಿತ್ರವಾಗಿ ಎಡೆಯಾಗಿ ಮೀಸಲಿಡ್ತೇನೆ ಹೊರತರು ನಿಮ್ಮಂತ ಹುಚ್ಚು ನಾಯಿಗಳಿಗೆ ನೀಡಿ ಎಂಜಲ ಎಡೆಯನ್ನಾಗಿ ಮಾಡಲಾರೆ. ಸಾಕು ನಿಲ್ಲಿಸಲೇ ನಿನ್ನ ಗಂಡನಿಗಿಟ್ಟಿರುವ ಮೀಸಲೆಡೆಯ ಕಟ್ಟ ಕಥೆಯನ್ನ. ಅದೇ ಗಂಡ ಮಲಗಿದ ಕೂಡ ಮಿಂಡನೊಂದಿಗೆ ಚೇಟಿಂಗ್ ಮಾಡುವಾಗ ಏಕೆ ಅರ್ಥವಾಗಲಿಲ್ಲ? ಇದು ಗಂಡನಿಗಿಟ್ಟಿರುವ ಮೀಸಲು ದೇಹ ಎಂದು. ಅದೇ ಮನೆಯಲ್ಲಿ ಎದೆ ಉದ್ದ ಮಕ್ಕಳಿದ್ದರೂ ಕೂಡ ಮಗಳು ಮಲಗಿದ ನಂತರ ಅದೇ ಮಿಂಡನನ್ನು ಕರೆಸಿಕೊಂಡು ನಿಮ್ಮ ತೀಟೆಯನ್ನು ತೀರಿಸಿಕೊಳ್ಳುತ್ತಿದ್ದೀರಲ್ಲೇ. ನಿಮ್ಮಂತ ತಾಟಿಗಿತ್ತರಿಗೆ ಏಕೆ ಅರ್ಥವಾಗಲಿಲ್ಲ? ಇದು ಗಂಡನಿಗಿಟ್ಟಿರುವ ಮೀಸಲು ದೇಹ ಎಂದು. ಅದೇ ಗಂಡನೆದುರಿಗೆ ನೈಟಿ ಹಾಕಿಕೊಂಡು
ಸತಿ ಸಾವಿತ್ರಿಯಾಗಿ ನಟಿಸಿ ಅದೇ ಹಳೆಯ ಗೆಳೆಯಲೊಂದಿಗೆ ಸೀರೆ ಹುಟ್ಟಿಕೊಂಡು ನಾನು ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ಎಂದು ಹೇಳುವ ನಿನ್ನಂತ ಕೆಟ್ಟ ಮುತ್ತೈದರು ತುಂಬಾ ಜನ ನೋಡಿದ್ದೇನೆ ಈ ಸಮಾಜದಲ್ಲಿ. ಮುಚ್ಚ ಬಾಯಿ ನರರಾಕ್ಷಸ. ಎಲ್ಲ ಹೆಣ್ಣುಗಳು ಒಂದೇ ರೀತಿ ಅಂತ ತಿಳ್ಕೊಂಡಿದ್ರೆ ಅದು ನಿನ್ನ ಮುಟ್ಟಾಳತನ, ಮೂರ್ಖತನ ಅಷ್ಟೇ. ಹೆಣ್ಣು ಜಗದ ಕಣ್ಣು ಅಂತ ಹೆಣ್ಣಿಗೆ ಮೊದಲು ಮರ್ಯಾದೆ ಕೊಡೋದನ್ನ ಕಲ್ತ್ಕೋ. ಆಗ ನೀನು ಗಂಡಸಾಗಿ ಹುಟ್ಟಿದಕ್ಕೂ ನಿನ್ನ ಜನ್ಮ ಸಾರ್ಥಕವಾಗುತ್ತೆ. ಏ ಹದಿಗೆಟ್ಟ ಹಾದರದ ಹೆಣ್ಣಿ, ನನ್ನ ಗಂಡಸ್ತನಕ್ಕೆ ಸವಾಲು ಹಾಕಿ ಮಾತನಾಡ್ತೀಯಲ್ಲ, ನಾನು ಗಂಡಸ ಎಂದು ನಿನಗೆ ತೀರಿಸಬೇಕಾದರೆ ಇಂದು ನೀನು ನನ್ನವಳಾಗಲೇಬೇಕಲೇ. ಏ ಹೇಳಿ ನನ್ನ ಮಗನೇ, ಬಿಡುವ ಹೆಣ್ಣಿನ ಕೈಯನ್ನು. ಲೇ ಬಿಕಾರಿ ನನ್ನ ಮಗನೇ, ಈ ಒಂಟಿ ಸಲಕ ಜಂಟಿ ಆದ ಸಮಯದಲ್ಲಿ ಅದನ್ನು ತಡೆಯಲು ಬಂದವು ನೀನ್ಯಾವಲೇ ಬೀದಿ ನಾಯಿ. ಬಾಯಿ ಕಾಮದ ನಾಯಿ. ನಮ್ಮ ಭಾರತೀಯ ನಾರಿಯರ ಮಾನ ಪ್ರಾಣ ಹೋಗುವಾಗ ನಿಮ್ಮಂತವರಿಗಾಗಿ 10 ಅವತಾರವನ್ನ ಎತ್ತಿ ಬರೋ ವಿಷ್ಣು ಇವನೇ ಕಲಿಯುಗದ ವಿಷ್ಣು ಕಣೋ. ಕಲಿಯುಗದ ವಿಷ್ಣು? ಲೇ ವಿಷ್ಣು, ಇಲ್ಲಿ ಕಂಡಿದ್ದನ್ನು ಕಾಣದಾಗೆ ಸುಮ್ಮನೆ ಹೊರಟು ಹೋದರೆ ಸರಿ, ಇಲ್ಲವಾದರೆ ಈ ಸಲಗನ ಕೈಯಾಗ ಸಿಕ್ಕಾಕಿಕೊಂಡು ವಿಳಿ ಒದ್ದಾಡಿ ಸಾಯಿ ಮಗನೇ ಜೋಕೆ. ಏ ನರಹಂತಕ ನನ್ನ ಮಗನೇ, ನಿನ್ನಂತ ಕಾಮ ನೆತ್ತಿಗೇರಿದ ಮದಗಜನ ಕೈಯಲ್ಲಿ ಇಂಥ ಒಂದು ಸುಂದರವಾದ ಮೊಲದ ಮರಿಯನ್ನು ಬಿಟ್ಟುಕೊಟ್ಟು ಹಾಗೆ ಹೋಗಲು ನನ್ನೇನೋ ಆ ಸತ್ತು ಬಿದ್ದಿರುವ ಕುರಿಯನ್ನು ಹೊತ್ತು ಒಯ್ಯುವ ತೋಳ ಎಂದುಕೊಂಡಿರುವೆಯಾ ಮಗ? ಲೇ ಸಲಗ, ನಿನ್ನಂತ ಎಷ್ಟೋ ನೂರಾರಿ ಒಂಟೆ ಸಲಗಗಳ ಜೊತೆ ಹೋರಾಡಿ ಬೇಟೆನಾಡಿ ನಿಮ್ಮ ಕೊಬ್ಬಿದ ಎದೆ ಗುಂಡಿಗೆಯನ್ನ ಬಗೆದು ಅದರಿಂದ ಹೊರ ಬರುವ ಬಿಸಿ ರಕ್ತವನ್ನು ಘಟಘಟನೆ ಕುಡಿಯುವ ಸಿಂಹ ಕಣ ಇವ, ಸಾಹಸ ಸಿಂಹ. ಲೇ ವಿಷ್ಣು, ಲೇ ವಿಷ್ಣು, ಸಾಹಸ ಸಿಂಹ ಒಂದು ಈ ಸಲಗನ ಮುಂದೆ ಹಾರಾಡಕ್ಕೆ ಹೋಗಬೇಡಲೇ. ಈ ಸಲಗನ ಮುಂದೆ ಹಾರಾಡಲು ಬಂದರೆ ಈ ನನ್ನ ಕಾಲಡಿಯಲ್ಲಿ ನಿನ್ನನ್ನು ತುಳಿದುಕೊಳ್ಳಬೇಕಾಗುತ್ತದೆ. ಮೊದಲು ಇವಳನ್ನು ನನಗೆ ಒಪ್ಪಿಸಿ ಹೊರಟೋಗಲೇ ಅಲ್ಲಿಂದ. ಲೇ ಹೊರಟು ಹೋಗುವುದು ನಾನಲ್ಲಲೇ ಕಪಿಯೇ ನೀನು. ಹೀಗೆ ಈ ವಿಷ್ಣುವಿನ ಕೋಪ ನೆತ್ತಿಗೆ ಏರುವುದರೊಳಗಾಗಿ ಕಾಲು ಕಿತ್ತರೆ ಬದುಕುತ್ತೀಯ ಮಗನೇ, ಇಲ್ಲದಿದ್ದರೆ ಇಲ್ಲೇ ಕುರುಕ್ಷೇತ್ರದ ಮಹಾಯುದ್ಧ ನಡೆದು ಹೋಗುತ್ತದೆ. ಹೊರಟು ಹೋಗೋ ಮಗನೇ ಇಲ್ಲಿಂದ. ಯುದ್ಧ? ಲೇ ವಿಷ್ಣು, ಯುದ್ಧ ಮಾಡಬೇಕಂದ್ರೆ ನಿನ್ನಷ್ಟು ಎಂಥೋ ಬುದ್ಧಿಜೀವಿಗಳು ಸತ್ತಿಲ್ಲದೆ ಸಮಾಧಿ ಮಾಡಿರುವಾಗ ಇನ್ನು ನೀನ್ಯಾವ ಲೆಕ್ಕಲೇ ನನಗೆ? ಲೇ ವಿಷ್ಣು, ಈ ಸಲಗ ಒಂದು ಸಾರಿ ಮನಸ್ಸು ಮಾಡಿದರೆ ಸಾಕಲೇ, ಇಂಥ ಸಾವಿರಾರು ಹೆಣ್ಣುಗಳು ಬಂದು ಸೆರಗು ಹಾಸಿ ಸಾಯುವವರೆಗೆ ನಿನ್ನ ದಾಸಿ ಆಗಿರುತ್ತದೆ ಕೈ ಮುಗಿದು ಕೇಳಿಕೊಳ್ಳುತ್ತಾರಲೇ. ಅಂಥದ್ರಲ್ಲಿ ಕೇವಲ ಇದೊಂದು ಗುಬ್ಬಚ್ಚಿ ಮರಿಲೇ, ಇದೊಂದು ಕೊಬ್ಬಚ್ಚಿ ಮರಿಲೋದು ಹೇಗೆ ಕತ್ತಿಡ್ತೀಯ ಮಗನ ಇಡು. ಮುಂದೆ ಒಂದು ಸಮಯ ಸಿಕ್ಕಾಗ ಇದೇ ಗುಬ್ಬಚ್ಚಿ ಮರಿ ರಕ್ತ ಕಿತ್ತು ಇದರ ರಕ್ತದ ರುಚಿ ನೋಡದಿದ್ದರೆ ನನ್ನ ಹೆಸರು ಒಂಟಿ ಸಾಲಕನೇ ಅಲ್ಲ. ಬರುತ್ತೇನೆ, ಗುಡ್ ಬಾಯ್. ಹೋಗಲೇ, ನಿನ್ನಂತ ಎಷ್ಟು ಒಂಟೆ ಸಲಗಗಳ ಜನ ನೋಡಿದ್ದೀನಿ ನಾನು. ನೋಡಿ, ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಆದರೂ ಸರಿಯಾದ ಸಮಯಕ್ಕೆ ಬಂದು ನೀವು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ರಿ. ನಿಮಗೆ ಯಾವ ರೀತಿಯಾಗಿ ಕೃತಜ್ಞತೆ ಹೇಳಬೇಕು ಅಂತ ನನಗೊಂದು ಗೊತ್ತಾಗ್ತಿಲ್ಲ. ಛೇ, ಮನುಷ್ಯರನ್ನ ದೇವರೆಂದ ಕರೆದು ಮನಸ್ಸ ಜಾತಿಯನ್ನು ಉತ್ತಂಗಕ್ಕೆ ಇರಿಸಬೇಡಿ. ಪರಿಚಯವಿಲ್ಲದರೆ ಏನಂತೆ? ಒಂದು ಹೆಣ್ಣು ಸಂಕಷ್ಟದಲ್ಲಿ ಸಿಲುಕಿಕೊಂಡಾಗ ಅದನ್ನು ಕಾಪಾಡುವುದು ಪ್ರತಿಯೊಬ್ಬನ ಗಂಡಸಿನ ಕರ್ತವ್ಯ ತಾನೇ. ಅಂದ ಹಾಗೆ ನೀವಿಲ್ಲಿ? ನಾನು ಇದೇ ನಿಮ್ಮೂರಿ ಗ್ರಾಮ ಪಂಚಾಯತಿಗೆ ಹೊಸದಾಗಿ ಬಂದಿರೋ PDO ಅಧಿಕಾರಿ, ಹೆಸರು ಪ್ರಿಯಾ ಅಂತ. ಓ, ನಮ್ಮೂರಿನ ಗ್ರಾಮ ಪಂಚಾಯತಿ PDO ಅಧಿಕಾರಿನ? ತುಂಬಾ ಸಂತೋಷ. ನೋಡಿ, ನೀವು ಬಂದ ಮೇಲೆ ನಮ್ಮೂರು ಅಭಿವೃದ್ಧಿ ಆಗಲಿ. ಅದಕ್ಕೆ ತಾನೇ ನಾನು ನಿಮ್ಮೂರಿಗೆ ಬಂದಿದ್ದು. ಆದರೆ ನಾನು ನಿಮ್ಮೂರಿಗೆ ಬಂದ ತಕ್ಷಣ ನಿಮ್ಮಂಥ ಒಳ್ಳೆಯವರ ಪರಿಚಯ ಆಗಿದ್ದು ನನಗೆ ತುಂಬ ಸಂತೋಷ ಆಯಿತು.
ಅಂದಹಾಗೆ ನಿಮ್ಮ ಹೆಸರು ವಿಷ್ಣು ತಾನೆ? ಓಹ್, ಪರವಾಗಿಲ್ವೇ, ನನ್ನ ಹೆಸರು ನಿಮಗೆ ಗೊತ್ತಾಯ್ತು. ಅಲ್ರಿ, ಅವಾಗ ನೀವೇ ಹೇಳಿದ್ರಲ್ಲ, ಕನ್ನಡ ನಾರಿಯರ ಮಾನ ಪ್ರಾಣ ಹೋಗುವಾಗ ಅವ್ರನ್ನ ಕಾಪಾಡೋಕೆ 10 ಅವತಾರ ಎತ್ತಿ ಬರೋ ವಿಷ್ಣು ಅಂತ. ಓಹ್, ಪರವಾಗಿಲ್ವೇ, ನಿಮಗೂ ತುಂಬಾ ಚೆನ್ನಾಗಿ ನಮ್ಮ ನೆನ್ಪಿಟ್ಕೊಳಕ್ ಬರುತ್ತೆ ಅಂತ ಬಿಟ್ಬಿಡು. ಹಾಗೇನಿಲ್ಲ ಬಿಡಿ, ಮನ್ಸಿಗೆ ಹತ್ತಿರ ಇರೋರನ್ನ ನಾನು ಯಾವತ್ತೂ ಮರೆಯೋದೇ ಇಲ್ಲ. ಅಂದಹಾಗೆ ನೀವು ಏನು ಓದ್ಕೊಂಡಿದ್ದೀರಿ ಅಂತ ನಾನು ತಿಳ್ಕೊಬೋದೆ? ನಾನು ಓದಿದ್ದೇನೋ ಜಾಸ್ತಿನೇ ಇದೆ ಬಿಡಿ, ಆದ್ರೆ ಈ ಲಂಚ ಮಂಚ ಅನ್ನೋ ಲುಚ್ಚಾದಿ ಅಧಿಕಾರಿಗಳ ಕೈಗೆ ಕೆಲಸ ಮಾಡಲು ನನಗೆ ಇಷ್ಟ ಇಲ್ಲ. ಅಲ್ಪ ಸ್ವಲ್ಪ ಓದಿಕೊಂಡು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವ ಈ ಭ್ರಷ್ಟರ ಮಧ್ಯೆ ಕೆಲಸ ಮಾಡಲು ನನಗೆ ಮನಸ್ಸಿಲ್ಲ. ಅದಕ್ಕೆ ಈ ದೇಶಕ್ಕೆ ಅನ್ನ ಹಾಕೋ ಈ ರೈತನ ಮನೆತನದಲ್ಲಿ ಹುಟ್ಟಿ ಈ ಮಣ್ಣನ್ನು ನಂಬಿ ನಾನು ಕೃಷಿ ಕೆಲಸ ಮಾಡ್ತಾ ಇದ್ದೀನಿ ಪ್ರಿಯ. ಹಾಗಾದ್ರೆ ನೀವು ಏನು ಓದಿದ್ದೀರಿ ಅಂತ ಅದನ್ನಾದ್ರೂ ಹೇಳಿ ಪ್ಲೀಸ್. ಅಯ್ಯೋ, ಅದನ್ನ ಕೇಳುವ ಹಂಬಲ ನಿಮಗಿದ್ದರೆ ಹೇಳುವ ಕರ್ತವ್ಯ ನನ್ನದೇ ತಾನೇ. ನಾನು ಓದಿರೋದು IAS. ಏನು, ನೀವು IAS ಓದಿದ್ದೀರಾ? ಅಲ್ರಿ, IAS ಓದಿ ಕೃಷಿ ಕೆಲಸ ಮಾಡ್ತೀನಿ ಅಂತ ಹೇಳಿದಿರಲ್ಲ, ನಿಮಗೆ ಏನು ಅನ್ಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ. ಏನಾಗಿದೆ ನಿಮಗೆ? ಏನು, ಕೃಷಿ ಕೆಲಸ ಮಾಡಿದವರೆಲ್ಲ ಓದಬಾರ್ದು ಅಂತನಾ, ಅಥವಾ ಕೃಷಿ ಕೆಲಸ ಮಾಡೋರು ಓದೇಬಾರ್ದು ಅಂತ ಹೇಳ್ತಾ ಇದ್ದೀರಾ? ನೋಡಿ, ಕೋಟಿ ವಿದ್ಯೆಯಕ್ಕಿಂತ ಮೇಟಿ ವಿದ್ಯೆಗೆ ಎಲ್ಲರೂ ತಲೆಬಾಗಲೇಬೇಕು. ಆಗ ಈ ಜಗತ್ತೆಲ್ಲ ಉಕ್ಕಿ ಉಕ್ಕಿ ಹರಿಯುತ್ತದೆ ವಿನಃ ಬಿಕ್ಕಿ ಸಾಯುವುದಿಲ್ಲ ಪ್ರಿಯ. ಮಾತಿನಲ್ಲಿ ಬಹಳ ಚಾಣಾಕ್ಷರು ನೀವು ಅನ್ನೋದು ನನಗೀಗ ಗೊತ್ತಾಯ್ತು. ಅಂದಹಾಗೆ ನಿಮ್ದು ಮದುವೆ ಆಗಿದೆಯೇ? ಮದುವೆನಾ? ಏನ್ರಿ ನೀವು, ಈ ಕೃಷಿ ಕೆಲಸ ಮಾಡೋ ರೈತನ ಮಕ್ಕಳಿಗೆ ಕನ್ಯೆ ಕೊಟ್ಟು ಯಾರು ಮದುವೆ ಮಾಡ್ತಾರೆ? ಈ ನಿಮ್ಮಂತ ಹುಡುಗರಿಗೆಲ್ಲ ಗೌರ್ಮೆಂಟ್ ನೌಕರಿ ಮಾಡೋ ಹುಡುಗನೇ ಬೇಕಲ್ಲವೇ? ನಮ್ಮಂತ ರೈತನ ಮಕ್ಕಳು IAS ಓದಿದ್ರೆ ಏನು, IPS ಓದಿದ್ರೆ ಏನು? ನಿಮ್ಮಂತ ಹುಡುಗರಿಗೆ ಗೌರ್ಮೆಂಟ್ ನೌಕರಿ ಮಾಡೋ ಹುಡುಗನೇ ಬೇಕಲ್ಲವೇ? ನೋಡಿ, ನೀವು ಹೇಳೋ ಮಾತು ಸತ್ಯನೇ. ಆದರೆ ನಿಮ್ಮ ರೈತರಿಗೆ ಕನ್ಯೆ ಸಿಗದೆ ಇರೋದು ಇದಕ್ಕೆ ಬೇರೆ ಯಾರು ಕಾರಣ ಅಲ್ಲ, ನಿಮ್ಮಂತ ರೈತರೇ ಕಾರಣ, ಬೇರೆ ಯಾರು ಅಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥ? ನೋಡಿ, ಈಗ ನಾನು ಉದಾಹರಣೆ ಒಂದು ಮಾತು ಹೇಳ್ತೀನಿ, ನೀವು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮನೇಲಿ ಅಕ್ಕ ತಂಗಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವರನ್ನು ಮುದ್ದಾಗಿ ಬೆಳೆಸಿ ನೀವು ಚೆನ್ನಾಗಿ ಓದಿಸಿರ್ತೀರಾ. ಮತ್ತೆ ಯಾರು ಒಬ್ಬ ರೈತ ಬಂದು ನಿಮ್ಮ ಮನೆ ಹೆಣ್ಮಕ್ಳನ್ನ ನಮ್ಮ ಮನೆಗೆ ಮದುವೆ ಮಾಡ್ಕೊಡ್ತೀರಾ ಅಂತ ಹೇಳಿದ್ರೆ ನೀವು ಅದನ್ನು ಒಪ್ಕೊಂಡು ಮದುವೆ ಮಾಡ್ಕೊಟ್ಬಿಡ್ತೀರಾ? ಇಲ್ಲ ತಾನೆ. ಮೊದಲು ನೀವೊಬ್ಬ ರೈತರಾಗಿ ಇನ್ನೊಬ್ಬ ರೈತರಿಗೆ ಕನ್ಯೆ ಕೊಡೋದಕ್ಕೆ ನೀವು ಯಾವಾಗ ಒಪ್ಕೋತಿರೋ ಆಗ ರೈತರಿಗೆ ಎಲ್ಲರೂ ಕನ್ಯೆ ಕೊಡೋಕ್ಕೆ ಮುಂದೆ ಬರ್ತಾರೆ. ಮೊದಲು ರೈತರಾಗಿ ನೀವು ಆ ಕೆಲಸ ಮಾಡಬೇಕು ಅಷ್ಟೇ. ಓಹೋ, ಪರವಾಗಿಲ್ವೇ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಪ್ರಿಯಾ ಅವರೇ. ನೋಡಿ, ನಿಮ್ಮ ಮಾತಿನಲ್ಲಿ ಒಂದು ನ್ಯಾಯ ಇದೆ, ಅದನ್ನು ನಾವು ಖಂಡಿತವಾಗಿ ಒಪ್ಕೊಳ್ತೇವೆ ಪ್ರಿಯಾ. ಖಂಡಿತ ನೀವು ಒಪ್ಕೋಬೇಕು. ಯಾಕಂತ ಹೇಳಿದ್ರೆ ನಾನು ಒಪ್ಕೋತಾ ಇದ್ದೀನಿ. ನಾನು ಕೂಡ ಒಬ್ಬ ರೈತನನ್ನೇ ಮದುವೆ ಮಾಡ್ಕೋಬೇಕು ಅಂತ ಒಪ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ರೈತನು ನಮ್ಮ ದೇಶದ ಬೆನ್ನೆಲುಬು ಮತ್ತೆ ಅನ್ನದಾತ. ಅಂತ ಅನ್ನದಾತನಿಗೆ ಕನ್ಯೆ ಸಿಗೋದಿಲ್ಲ ಅನ್ನೋ ಕೂಗು ನನ್ನಿಂದಲೇ ದೂರ ಆಗಬೇಕು ಅನ್ನೋದೇ ನನ್ನ ವಿಚಾರ. ಓಹೋ, ಪರವಾಗಿಲ್ವೇ, ನಿಮ್ದು ತುಂಬಾ ಒಳ್ಳೆ ಮನಸ್ಸಿದೆ. ನೋಡಿ, ನಿಮ್ಮ ಆಸೆಯನ್ನು ಆ ಭಗವಂತನ ಈಡೇರಿಸಲೆಂದು ನಾನು ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತೇನೆ ಪ್ರಿಯಾ. ಹೌದು, ಈ ಚಂದ್ರ ಚಕೋರಿಯ ಹೃದಯವನ್ನು ಕದ್ದ ಹೃದಯವಂತ ಯಾವ ಊರಿನವನು? ಅವರು ನಮ್ಮೂರಿನವರಂತೂ ಅಲ್ಲ, ಇದೇ ಊರಿನವರೇ. ಅವರು ನನ್ನ ಮಾನ ನನ್ನ ಪ್ರಾಣನ ಕಾಪಾಡಿದ್ದಲ್ಲದೆ ನನ್ನ ಹೃದಯನೇ ಗೆದ್ದಿರೋ ಹೃದಯ ಅಂತ ಅವನು. ಅಂದ್ರೆ ಅವರು ಬೇರೆ ಯಾರೂ ಅಲ್ಲ, ಅದು ನೀವೇ. ನೋಡಿ, ನಿಮಗೆ ನನ್ನ ಮೇಲೆ ಮನಸ್ಸಿದ್ರೆ ನನ್ನ ಕೈ ಹಿಡಿದು ಐ ಲವ್ ಯು ಅಂತ ಹೇಳಿ. ಒಂದೊಮ್ಮೆ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಹೊರಟೋಗ್ಬಿಡಿ. ಬಳಿ ಬಂದು ಸಿಹಿ ಮುತ್ತು ನೀರು ಸಿಹಿ ಗೊತ್ತಿಲ್ಲ ನನ್ನ ಸನಿಹಕ್ಕೆ
ಸಿಹಿ ಮುತ್ತಿನ ಕಾಲಿಗೆ ಜೀವಾನ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಲಿಗೆ ಜೀವಾನ ನನ್ನ ಸನಿಹಕ್ಕೆ ಕೇಳಿದ ಹಾಗೆ ನೋಡು ಪ್ರಿಯಾ, ನಿನ್ನನ್ನು ರೇಪ್ ಮಾಡಲು ಬಂದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಊರಿನ MLA ಆದ ಆದಿಶೇಷನ ತಮ್ಮ ಸಲಗ ಅಂತ. ನೀನು ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರು ಪ್ರಿಯಾ. ನೋಡು ವಿಷ್ಣು, ನೀನು ಸಿಗೋದಕ್ಕಿಂತ ಬದಲೇ ನನಗೆ ತುಂಬ ಭಯವಿತ್ತು. ಆದರೆ ಈ ವಿಷ್ಣು ಈ ಪ್ರಿಯನ ಪಕ್ಕದಲ್ಲಿರುವಾಗ ಯಾವ ನಾಯಿ ಕೂಡ ನನ್ನನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರಿಯಾ ನೋಡು, ಇಷ್ಟೊಂದು ನಂಬಿಕೆ ಒಳ್ಳೆಯದಲ್ಲ. ಹಾ ಸರಿ, ನಿನ್ನ ಪ್ರೀತಿ ವಿಚಾರನ ಮನೆಯಲ್ಲಿ ಮಾತಾಡ್ತೀನಿ. ಹಾಗೆ ನಾನು ಪಂಚಾಯತ್ ಕಡೆಗೆ ಹೋಗ್ತಾ ಇದ್ದೀನಿ ಪ್ರಿಯಾ, ನಿನ್ನನ್ನು ಹಾಗೆ ಬಿಟ್ಟು ಹೋಗ್ತೇನೆ ನಡಿ ಪ್ರಿಯಾ. ಬನ್ನಿ.